ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಕ್ವಾರ್ಟರ್ಲಿ ಲೆವೆಲ್ ಅಲ್ಲಿ ಮಾರ್ಕೆಟ್ ಬುಲ್ಲಿಶ್ ಇದೆಯಾ, ಕಂಪ್ನಿ ಯಾವ್ದಾದ್ರು ಒಂದು ಕಂಪ್ನಿ ಚೆನ್ನಾಗಿದೆಯಾ, ಚೆನ್ನಾಗಿ ನಡೀತಿದೆಯಾ, ಪ್ರಾಫಿಟ್ ಅಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ರೀಸೆಂಟ್ ಆಗಿ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಆಗಿರೋದು ಜನವರಿ, ಫೆಬ್ರವರಿ, ಮಾರ್ಚ್. ಪ್ರೆಸೆಂಟ್ ಏಪ್ರಿಲ್, ಮೇ, ಜೂನ್ ನಡೀತಿದೆ. ಸೊ ಫಸ್ಟ್ ಕ್ವಾರ್ಟರ್ ಇದಿನ್ನು ರಿಸಲ್ಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿರಲ್ಲ. ಸೊ ಅದಕ್ಕೆ ನಾವು ಜನವರಿ, ಫೆಬ್ರವರಿ, ಮಾರ್ಚ್ ನ ಕನ್ಸಿಡರ್ ಮಾಡ್ಕೋಬೇಕು. ಇದು ರಿಸಲ್ಟ್ ಬಂದಿದೆ. ಸೊ ಇದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ಕೋಬೇಕಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಜೊತೆ, ಥರ್ಡ್ ಕ್ವಾರ್ಟರ್ ಜೊತೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, ಆಲ್ರೆಡಿ ಜನವರಿ, ಫೆಬ್ರವರಿ, ಮಾರ್ಚ್ ರಿಸಲ್ಟ್ ನಿಮಗೆ ಬಂದಿರೋದನ್ನ ಥರ್ಡ್ ಕ್ವಾರ್ಟರ್ ಪ್ರೀವಿಯಸ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೋಬೇಕು. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೈ ಲೋ ಇದು, ಇದು ಲೋ, ಇದು ಹೈ. ಅಕ್ಟೋಬರ್, ಎಸ್, ಇದು ಲೋ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಕ್ವಾರ್ಟರ್ಲಿ ಲೆವೆಲ್ ಅಲ್ಲಿ ಮಾರ್ಕೆಟ್ ಬುಲ್ಲಿಶ್ ಇದೆ ನೋಡಿ. ಎಕ್ಸಾಕ್ಟ್ ಈ ಲೆವೆಲ್ ಕ್ವಾರ್ಟರ್ಲಿ ಲೆವೆಲ್ ಸಪೋರ್ಟ್ ತಗೊಂಡು ಮತ್ತೆ ಈ ಲೆವೆಲ್ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾ ಇದೆ. ಅದೇ ರೀತಿ ಇಯರ್ಲಿ ಲೆವೆಲ್ ಕೂಡ ನೋಡೋಣ ಬನ್ನಿ. ಈಗ ಫೈನಾನ್ಷಿಯಲ್ ಇಯರ್ 24-25 ನಡೀತಿದೆ. ಸೊ ಲಾಸ್ಟ್ ಪ್ರೀವಿಯಸ್ 23-24 ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರೋದು ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಲಾಸ್ಟ್ ಇಯರ್ ನೋಡೋಣ ಬನ್ನಿ. ಜನವರಿ, ಫೆಬ್ರವರಿ, ಮಾರ್ಚ್. ಎಸ್. ಜನವರಿ, ಫೆಬ್ರವರಿ, ಮಾರ್ಚ್ ಹೈ ಲೋ ಮಾರ್ಕ್ ಮಾಡ್ಕೋಬೇಕು. ಹೈ ಇದು, ಲೋ ಇದು. ಸೊ ಕ್ವಾರ್ಟರ್ಲಿ, ಈ ಕ್ವಾರ್ಟರ್ಲಿ, ಇಯರ್ಲಿ ಎರಡರಲ್ಲೂ ಕೂಡ ಮಾರ್ಕೆಟ್ ಬುಲ್ಲಿಶ್ ಇದೆ, ಸೈಡ್ ವೈಸ್ ಇಲ್ಲ. ಓಕೆ, ಸೊ ನಿಫ್ಟಿ ಫಿಫ್ಟಿಲಿ ಮಾರ್ಕೆಟ್ ಬುಲ್ಲಿಶ್ ಇದೆ. ಸೊ ಇದೇ ರೀತಿ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ನೋಡೋಣ ಬನ್ನಿ. ರಿಲಯನ್ಸ್ ನೋಡೋಣ. ಜನವರಿ, ಫೆಬ್ರವರಿ, ಮಾರ್ಚ್ ರಿಸಲ್ಟ್ ಆಲ್ರೆಡಿ ಬಂದಿದೆ. ಅದನ್ನ ಥರ್ಡ್ ಕ್ವಾರ್ಟರ್ ಜೊತೆಗೆ ಕಂಪೇರ್ ಮಾಡ್ಕೋಬೇಕು. ಕಂಪೇರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಲಾಸ್ಟ್ ಕ್ವಾರ್ಟರ್ಗಿಂತ ಮಾರ್ಕೆಟ್ ಪ್ರೈಸ್ ಮೇಲಿದೆಯೋ, ಅಂದ್ರೆ ಕಂಪ್ನಿ ಯಾವ್ದಾದ್ರು ಕಂಪ್ನಿ ಪ್ರಾಫಿಟ್ ಅಲ್ಲಿ ಇದೆಯೋ ಅಂತ ಕಂಪ್ಯಾರಿಸನ್ ಮಾಡ್ಕೊಂಡೆ ನೋಡ್ಬೇಕು. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೈ ಮತ್ತೆ ಲೋ. ಅಕ್ಟೋಬರ್ ಲೋ ಇದು, ನವೆಂಬರ್, ಡಿಸೆಂಬರ್ ಹೈ ಇದು. ರಿಲಯನ್ಸ್ ಬುಲ್ಲಿಶ್ ಅಲ್ಲಿ ಇದೆ ಕ್ವಾರ್ಟರ್ಲಿ ಲೆವೆಲ್ ಅಲ್ಲಿ. ಸೊ ಅದೇ ರೀತಿ ಇಯರ್ಲಿ ಲೆವೆಲ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಜನವರಿ, ಫೆಬ್ರವರಿ, ಮಾರ್ಚ್ ಲಾಸ್ಟ್ ಇಯರ್. ಇಯರ್ ಲೆವೆಲ್ ಯಾವ ತರ ಅಂದ್ರೆ, ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರೋದನ್ನ ಜೊತೆ ಕಂಪೇರ್ ಮಾಡ್ಕೋಬೇಕು ಲಾಸ್ಟ್ ಇಯರ್ ಜೊತೆ. ಈ ಇಯರ್ ಜನವರಿ, ಫೆಬ್ರವರಿ, ಮಾರ್ಚ್ ಇದು ರಿಸಲ್ಟ್ ಆಲ್ರೆಡಿ ಬಂದಿದೆ. ಸೊ ಪ್ರೀವಿಯಸ್ ಇಯರ್ ಜೊತೆ ನಾವು ಕಂಪೇರ್ ಮಾಡ್ಕೋಬೇಕು. 23-24, 24-25 ಫೈನಾನ್ಷಿಯಲ್ ಫೈನಾನ್ಷಿಯಲ್ ಇಯರ್ ಮೂವ್ ಆಗ್ತಿದೆ. ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿ ಹೈ ಇದು, ಫೆಬ್ರವರಿ, ಮಾರ್ಚ್ ಲೋ ಇದು. ಸೊ ಕ್ವಾರ್ಟರ್ಲಿ, ಇಯರ್ಲಿ ಎರಡರಲ್ಲೂ ಕೂಡ ಮಾರ್ಕೆಟ್ ಇದು ಬುಲ್ಲಿಶ್ ಅಲ್ಲಿದೆ, ಪ್ರಾಫಿಟ್ ಅಲ್ಲಿದೆ ಕಂಪ್ನಿ. ಸೊ ಅದೇ ರೀತಿ ವೀಕ್ಲಿ ಲೆವೆಲ್ ಅಲ್ಲಿ ಹೇಗೆ ಅನಾಲಿಸಿಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಈ ವೀಕ್ ಟ್ರೇಡ್ ಮಾಡ್ತಾ ಇದೀವಿ ಅಂದ್ರೆ ವೀಕ್ 1 ರೆಫರೆನ್ಸ್ ತಗೋಬೇಕು. ಈ ವೀಕ್
ಓಕೆ, ವೀಕ್ 1, ವೀಕ್ 2, ವೀಕ್ 3 ರೇಂಜ್ ಒಳಗಿದೆ. ಓಕೆನಾ. ನಿಫ್ಟಿ ನಿಫ್ಟಿ ಬಂದ್ಬಿಟ್ಟು ಆ ರೇಂಜ್ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಸೊ ನಿಫ್ಟಿ ಸ್ಟ್ರಾಂಗ್ ಆಗಿದೆ, ಇದು ರೇಂಜ್ ಒಳಗಿದೆ. ಇದ್ರ ಸೆಕ್ಟರ್ ಬಂದ್ಬಿಟ್ಟು ನಿಫ್ಟಿ ಆಟೋ. ವೀಕ್ 1, ವೀಕ್ 2, ವೀಕ್ 3 ನಾವು ವೀಕ್ 3 ಟ್ರೇಡ್ ಮಾಡ್ತಿದ್ರೆ ವೀಕ್ 1 ರೆಫರೆನ್ಸ್ ಕ್ಯಾಂಡಲ್ ಆಗಿ ತಗೋಬೇಕು. ಸೊ ಇದು ಕೂಡ ಆಲ್ಮೋಸ್ಟ್ ರೇಂಜ್ ಒಳಗೆ ಇದೆ. ಸೊ ಮೇಲ್ ಹೋಗುತ್ತೆ ಪ್ರೈಸ್ ಕೂಡ. 3 ಜನರಲ್ಸ್ ಹೇಳ್ತೀವಿ ಇದಕ್ಕೆ. ಅದ್ ಮುಂದೆ ನೋಡೋಣ ಏನು ಅಂತ ಹೇಳ್ತೀನಿ ಮುಂದೆ. ಸೊ ಈ ರೀತಿ ಅನಾಲಿಸಿಸ್ ಮಾಡಬೇಕು. ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಹೀಗೆ 1 ಡೇ, ಮಂತ್ಲಿ, ಕ್ವಾರ್ಟರ್ಲಿ, ಇಯರ್ಲಿ, ವೀಕ್ಲಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.